ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ಮಕ್ಕಳು ಅಂದರೆ ಎಲ್ಲರಿಗೂ ಇಷ್ಟನೇ. ಅದರಲ್ಲೂ 3-4 ವರ್ಷದೊಳಗಿನ ಮಕ್ಕಳು ಸಿಕ್ಕರೆ ಮಾತಾಡಿಸ್ದೆ ಎತ್ತಿ ಮುದ್ದಾಡದೆ ಇರೋರು ಯಾರೂ ಇಲ್ಲ. ಮಕ್ಕಳ ಮುಗ್ಧ ಮಾತು, ಹೊಳೆಯೋ ಕಣ್ಗಳು, ನಿಷ್ಕಲ್ಮಶ ಮನಸ್ಸು ಒಂದು ಕ್ಷಣ ನಮ್ಮನ್ನು ನಾವೇ ಮರೆತು ಬಿಡೋ ಹಾಗೆ ಮಾಡುತ್ತೆ. ಸಾಮಾನ್ಯವಾಗಿ 1 ವರ್ಷ ತುಂಬಿದ ಮಕ್ಕಳ ಬರ್ತ್ಡೇನ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. 5 ಅಥವಾ 9 ತಿಂಗಳ ಮಗುವಿಗೆ ಹೆಸರಿಟ್ಟು ನಾಮಕರಣ ಮಾಡಿ ಖುಷಿ ಪಡ್ತೀವಿ. ನಾಮಕರಣ, ಬರ್ತ್ಡೇಗೆ ಅಂತ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೂರಾರು ಜನರನ್ನ ಇನ್ವೈಟ್ ಮಾಡ್ತೀವಿ. ಸಂತೋಷದ ಕ್ಷಣಗಳನ್ನು 10 ಜನರ ಜೊತೆ ಹಂಚ್ಕೋಬೇಕು ಅನ್ನೋದು ಸಹಜವಾದ ಭಾವನೆ. ಮದುವೆ, ಮನೆ, ಮಕ್ಕಳು ಅನ್ನೋದು ವೈಯಕ್ತಿಕ ಜೀವನದ ಮಹತ್ವದ ಘಟ್ಟಗಳು. ಈ ಹಂತಗಳನ್ನು ಯಶಸ್ವಿಯಾಗಿ ಮುಟ್ಟಿದಾಗ 10 ಜನರ ಆಶೀರ್ವಾದ ಬೇಕು ಅಂತ ನೆಂಟರು, ಸ್ನೇಹಿತರನ್ನ ಇನ್ವೈಟ್ ಮಾಡ್ತೀವಿ. ಬೇರೆ ಎಲ್ಲ ಸಮಾರಂಭಕ್ಕಿಂತ ಮಕ್ಕಳ ಬರ್ತ್ಡೇ ಹಾಗೆ ನಾಮಕರಣಕ್ಕೆ ಹೋದಾಗ ದಯವಿಟ್ಟು ಆ ಮಗುವಿನ ಕೆನ್ನೆ ಚಿವುಟಿ ಎತ್ಕೊಳಕ್ ಹೋಗಬೇಡಿ. ಆ ಮಗು ಬರಲ್ಲ ಅಂತ ಮುಖ ತಿರುಗಿಸಿದಾಗ ಕೈ ಮುಟ್ಟಿ, ಭುಜ ತಟ್ಟಿ ಗಮನ ಸೆಳೆಯೋ ಪ್ರಯತ್ನ ಮಾಡಬೇಡಿ. ಸಮಾರಂಭದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋ ಮಗುನ ಅಲ್ಲಿಗೆ ಬಂದಿರೋ ಪ್ರತಿಯೊಬ್ಬರು ಮುಟ್ಟಿ ಮುಟ್ಟಿ ಕೆನ್ನೆ ಸವರಿ ಗಾಬರಿ ಮಾಡಿಬಿಡೋದಂತೂ ನಿಜ. ಪ್ರತಿದಿನ 3-4 ಜನರ ಮುಖವನ್ನಷ್ಟೇ ನೋಡ್ತಾ ಇದ್ದಂತಹ ಮಗು ಇದ್ದಕ್ಕಿದ್ದ ಹಾಗೆ ಒಂದು ಹೊಸ ಜಾಗದಲ್ಲಿ ಒಂದಿನ ತನ್ನ ಎಣಿಕೆಗೂ ಸಿಗದಷ್ಟು ಜನರ ಮುಖ ನೋಡಿ ಅದಕ್ಕೆ ಹೇಗೆ ಅನಿಸಬಹುದು? ನೀವೇ ಯೋಚನೆ ಮಾಡಿ. ನಿಮ್ಮ ಮುದ್ದು, ನಿಮ್ಮ ಪ್ರೀತಿ, ನಿಮ್ಮ ಅಕ್ಕರೆಯ ಕಟ್ಟೆ ಒಡೆದು ಮಗು ತಬ್ಬಿಬ್ಬಾಗಬಾರದಷ್ಟೇ. ವಾಸ್ತವದಲ್ಲಿ ಆ ಮಗುಗೆ ಇವತ್ತು ನಾನು ಹುಟ್ಟಿದ್ದಿನ ಅಂತಾಗ್ಲಿ, ನಂಗೊಂದು ಹೆಸರಿಡ್ತಾರೆ ಅಂತಾಗ್ಲಿ ಗೊತ್ತೇ ಇರಲ್ಲ ಅಲ್ವಾ? ನಮ್ಮ ಖುಷಿಗೆ, ನಮ್ಮ ಸಂಭ್ರಮಕ್ಕೆ ಮಾಡ್ಕೊಳ್ಳೋ ಸಮಾರಂಭದಲ್ಲಿ ಮಗು ನಲಗಬಾರದು ಅಷ್ಟೇ. ಇದಷ್ಟೇ ಅಲ್ಲ, ಆಗಷ್ಟೇ ಮಾತು ಕಲಿತಾ ಇರೋ 3-4 ವರ್ಷದ ಮಕ್ಕಳಿಗೆ ನಿನಗೆ ಅಪ್ಪ ಇಷ್ಟನೋ ಅಮ್ಮ ಇಷ್ಟನೋ ಅನ್ನೋ ಪೆದ್ದು ಪ್ರಶ್ನೆನ ಕೇಳಲೇಬಾರದು. ಮಗುವಿಗೆ ಗೊಂದಲ ಹುಟ್ಟಿಸೋ ಪ್ರಶ್ನೆ ಅದು. ಅಪ್ಪ ಅಮ್ಮನನ್ನ ಇವ್ರು ಹೆಚ್ಚು ಇವ್ರು ಕಡಿಮೆ ಅನ್ನೋ ವಿಮರ್ಶೆ ದೃಷ್ಟಿಯಿಂದ ಆ ಮಗು ಯಾವತ್ತೂ ನೋಡಿರಲ್ಲ. ಅಂಥ ಆಲೋಚನೆ ಮಕ್ಕಳ ಮನಸ್ಸಿನಲ್ಲಿ ಬರೋದೂ ಇಲ್ಲ. ನಿಮ್ಮ ಪ್ರಶ್ನೆಯಿಂದ ಆ ಮಗುವಿನ ತಲೆಯಲ್ಲಿ ಅಂತಹ ಆಲೋಚನೆಗಳು ಹುಟ್ಟದೇ ಇರಲಿ. ಮಕ್ಕಳ ಮುಂದೆ ನಮ್ಮ ಪ್ರತಿ ನಡೆ ನುಡಿಗಳು ಬಹಳ ಸೂಕ್ಷ್ಮ ರೀತಿಯಲ್ಲಿರಬೇಕು. ಮಕ್ಕಳ ಕೋಮಲ ಮನಸ್ಸಿನ ಜೊತೆ ವ್ಯವಹರಿಸುವಾಗ ನಮ್ಮ ಸ್ಮಾರ್ಟ್ನೆಸ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಮಕ್ಕಳಲ್ಲಿ ನಾವು ಮಕ್ಕಳಾಗಿ ಮೈಮರೆತರೆ ಆ ಹಿತವಾದ ಅನುಭವದಲ್ಲಿ ಪ್ರಪಂಚನೇ ಮರಿಬಹುದು. ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.